ಮಾರುತೇಶ್ ಇದ್ದಾರೆ. ಮಾರುತೇಶ್, ಅಬ್ಸಲ್ಯೂಟ್ ಸರ್ಪ್ರೈಸ್ ಇದು. ಏನೇನು ಆಯ್ತು ಇವತ್ತು ಬೆಳಗ್ಗೆ ಅಧಿವೇಶನಕ್ಕೆ ಬಂದಾಗ, ಮೊದಲನೇ ದಿನದ ಅಧಿವೇಶನ ಬೆಳಗ್ಗೆ ಬಂದಾಗ ಕೆ ಎನ್ ರಾಜಣ್ಣವ್ರಿಗೊಂದು ಕ್ಲೂನಾರು ಇತ್ತ ಇಂಥದ್ದೊಂದು ಬೆಳವಣಿಗೆ ಇದೆ ಅಂತ? ಇಲ್ಲ, ರಾಜಣ್ಣ ಅವರಿಗೆ ಬಹುಶಃ ಒಂದು ವಾರ್ನಿಂಗ್ ಬರ್ಬೋದು ಅನ್ನುವಂತ ಕ್ಲೂ ಇತ್ತೋ ಏನೋ. ಆದ್ರೆ ಈ ರೀತಿಯಾದಂತಹ ತಲೆದಂಡದ ಶಿಕ್ಷೆಗೆ ಹೈಕಮಾಂಡ್ ಗುರಿಪಡಿಸುತ್ತೆ ಅನ್ನುವಂತ ಯಾವ ಕ್ಲೂ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬೆಳಗ್ಗೆ ಹೈಕಮಾಂಡ್ ಇಂದ ಮುಖ್ಯಮಂತ್ರಿಗಳಿಗೆ ಒಂದು ಕರೆ ಬಂತು. ಈ ಸಂದರ್ಭದಲ್ಲೇ ಬೇರೆ ಏನು ಮುಖ್ಯಮಂತ್ರಿಗಳಿಂದ ಯಾವುದೇ ಸಮಜಾಯಿಷಿಯನ್ನಾಗ್ಲಿ ಸ್ಪಷ್ಟನೆಯನ್ನಾಗ್ಲಿ ಯಾವುದನ್ನು ಕೂಡ ಹೈಕಮಾಂಡ್ ಕೇಳೋದಕ್ಕೆ ರೆಡಿ ಇರಲಿಲ್ಲ. ಇದು ಹೈಕಮಾಂಡ್ನ ನಿರ್ಧಾರ. ಇಮಿಡಿಯೇಟ್ ರಾಜಣ್ಣ ಅವರಿಂದ ರಾಜೀನಾಮೆಯನ್ನ ಪಡೆಯಿರಿ ಅನ್ನುವಂತ ಸೂಚನೆಯನ್ನ ಕೊಟ್ಟು ಮುಖ್ಯಮಂತ್ರಿಗಳು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರಿಲ್ಲ. ನಾನು ಮಾತನಾಡ್ತೀನಿ ಆಮೇಲೆ ತೀರ್ಮಾನ ಮಾಡೋಣ ಅನ್ನುವಂಥದ್ದು. ಅಂದ್ರೆ ಈಗ ಮಾತನಾಡುವಂತಹ ಪರಿಸ್ಥಿತಿ ಮತ್ತು ಆ ಸಂದರ್ಭ ಎಲ್ಲವೂ ಮೀರಿ ಆಗಿದೆ. ಈಗ ಮಾತನಾಡೋದಕ್ಕೆ ಯಾವುದೇ ಸಂದರ್ಭಗಳು ಇಲ್ಲ. ಹೀಗಾಗಿ ತಕ್ಷಣಕ್ಕೆ ರಾಜೀನಾಮೆ ಪಡೆದು ಅದನ್ನ ಮಾಹಿತಿಯನ್ನು ಹೈಕಮಾಂಡ್ಗೆ ತಲುಪಿಸಿ ಅನ್ನುವಂತ ಮಾತನ್ನು ಹೇಳಿದ್ರು. ಈಗಷ್ಟೇ ಹೈಕಮಾಂಡ್ ಇಂದ ಕರೆ ಬಂದಿತ್ತು, ರಾಜೀನಾಮೆಯನ್ನು ಪಡೆದಿದ್ದೀವಿ, ಅಂಗೀಕರಿಸಿ ರಾಜಭವನ ಕಳಿಸಿದ್ದೀವಿ ಅಂತಲೂ ಕೂಡ ಮುಖ್ಯಮಂತ್ರಿಗಳು ಈಗ ಹೈಕಮಾಂಡ್ಗೆ ತಿಳಿಸಿದ್ದಾರೆ. ಊಟಕ್ಕೆ ಹೋಗುವ ಮುನ್ನ ರಾಜಣ್ಣ ಅವರು ರಾಜೀನಾಮೆ ಪತ್ರವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಹೋಗಿದ್ರು. ಅದಾದ ಮೇಲೆ ಈಗ ರಾಜೀನಾಮೆ ಅಂಗೀಕಾರ ಆಗಿದೆ. ಅಂದ್ರೆ ರಾಜಣ್ಣ ಅವರು ನಿರೀಕ್ಷೆ ಮಾಡಿರಲಿಲ್ಲ ಈ ಪರಿಯಾದಂತಹ ಆಕ್ಷನ್ಗೆ ಹೈಕಮಾಂಡ್ ಮುಂದಾಗತ್ತೆ ಅಂತೇಳಿ. ಯಾಕಂದ್ರೆ ಹೈಕಮಾಂಡ್ ವಿರುದ್ಧವೇ ಪದೇ ಪದೇ ರಾಜಣ್ಣ ಅವರು ಮಾತನಾಡಿದ್ರು. ನನಗೆ ಯಾವ ಹೈಕಮಾಂಡ್, ನನಗೆ ಯಾರು ನೋಟಿಸ್ ಕೊಡ್ಲಿಕ್ಕಾಗುತ್ತೆ, ನನ್ನ ಯಾಕೆ ಕರೀತಾರೆ, ಈ ತರದ ಮಾತುಗಳು ಕೂಡ ರಾಜಣ್ಣ ಅವರು ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಎಸ್ಪೆಷಲಿ ಮತಗಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷ್ಕರಣೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಎಡವಟ್ಟನ್ನು ರಾಹುಲ್ ಗಾಂಧಿ ಅವರು ಎಳೆಯಾಗಿ ಬಿಚ್ಚಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಇಡೀ ದೇಶದಾದ್ಯಂತ ಇದನ್ನು ದೊಡ್ಡ ಕ್ಯಾಂಪೇನ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ತಮ್ಮದೇ ತಪ್ಪಿದೆ, ನಮ್ಮ ಅಧಿಕಾರಿಗಳೇ ಸಂದರ್ಭದಲ್ಲೇ ಈ ಮತದ ಪಟ್ಟಿ ಪರಿಷ್ಕರಣೆ ಆಗಿದೆ, ಇದು ವಿಪಕ್ಷಗಳಿಗೂ ಆಹಾರ ಆಯಿತು. ಜೊತೆಗೆ ರಾಹುಲ್ ಗಾಂಧಿ ಪ್ರಸ್ತಾಪ ಮಾಡ್ತಿದ್ದಂತ ವಿಚಾರಕ್ಕೂ ಕೂಡ ವ್ಯತಿರಿಕ್ತವಾದಂತ ಹೇಳಿಕೆ ಆಯಿತು. ಬಿಜೆಪಿ ಇದನ್ನ ಬಹಳ ಸಮರ್ಪಕವಾಗಿ ಬಳಸಿಕೊಂಡ್ರು. ರಾಜಣ್ಣ ಅವರು ಸತ್ಯ ಹೇಳ್ತಾ ಇದ್ದಾರೆ, ನಮ್ಮ ಹೋರಾಟಕ್ಕೆ ರಾಜಣ್ಣ ಅವರು ಬೆಂಬಲ ಇದೆ ಅಂತೇಳಿ ಬಿಜೆಪಿ ಬಳಸ್ಕೊಳ್ತು. ಇದು ರಾಷ್ಟ್ರಾದ್ಯಂತ ಕೂಡ ಸುದ್ದಿ ಆಯಿತು. ರಾಜಣ್ಣ ಅವರ ಒಂದು ಹೇಳಿಕೆ ಇಡೀ ರಾಹುಲ್ ಗಾಂಧಿ ಅವರ ಹೋರಾಟವನ್ನು, ಅದರಲ್ಲೂ ಅವರು ಕರ್ನಾಟಕದಿಂದ ಶುರು ಮಾಡಿದ್ರು, ಮಾದೇವಪುರದ ಪ್ರಸ್ತಾಪ ಮಾಡಿದ್ರು, ಕರ್ನಾಟಕದಲ್ಲೇ ಈ ರೀತಿ ಆಗಿದೆ ಅನ್ನುವಂಥ ವಿಚಾರ ಪ್ರಸ್ತಾಪ ಮಾಡುವಾಗ ಅವರದ್ದೇ ಸರ್ಕಾರದ ಕ್ಯಾಬಿನೆಟ್ ನಲ್ಲಿರುವಂತಹ ಮಂತ್ರಿ ವ್ಯತಿರಿಕ್ತವಾಗಿ ಮಾತನಾಡಿದೆಯಲ್ಲ, ಸಹಜವಾಗಿ ಇದನ್ನ ಯಾರು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇದು ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ನಾಯಕರು, ಅಂದ್ರೆ ರಾಹುಲ್ ಗಾಂಧಿ ಅವರೇ ಗಮನಿಸಿ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಟ್ರ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ನಿನ್ನೆಯೂ ಕೂಡ ಇಲ್ಲಿನ ಕಾರ್ಯಕರ್ತರು ಸುರ್ಜೇವಾಲಾ ಅವರಿಗೆ ಒಂದು ಪತ್ರದ ಮುಖೇನ ದೂರನ್ನ ಬರೆದ್ರು. ರಾಜಣ್ಣ ಅವ್ರನ್ನ ಅಮಾನತು ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ದೂರನ್ನ ಬರೆದ್ರು. ಈ ಹಿಂದೆಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ರಾಜಣ್ಣ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ದೂರನ್ನು ಕೂಡ ಹೈಕಮಾಂಡ್ಗೆ ಕೊಟ್ಟಿದ್ರು. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕ ಅನ್ನುವಂತೆ ರಾಜಣ್ಣ ಅವರ ಮಾತನಾಡಿದಂತಹ ವ್ಯತಿರಿಕ್ತವಾದ ಹೇಳಿಕೆ. ಸೊ ಹೀಗಾಗಿ ಅವರ ರಾಜೀನಾಮೆಯನ್ನು ಪಡೆಯೋದು ಅನಿವಾರ್ಯ ಆಗಿತ್ತು. ಇವತ್ತು ರಾಜೀನಾಮೆಯನ್ನ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಬಹಳ ಸಂಕಟದಿಂದ ರಾಜೀನಾಮೆ ಪಡೆದಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಶಕ್ತಿಯಾಗಿ ನಿಂತದ್ದೇ ರಾಜಣ್ಣ ಅವರು. ಒಂದು ಕಡೆ ಹೈಕಮಾಂಡ್ನ ಕಟು ನಿರ್ದೇಶನ, ಇನ್ನೊಂದು ಕಡೆ ತಮ್ಮ ಪರಮಾಪ್ತ ಸಚಿವನನ್ನ ಸಂಪುಟದಿಂದ ತೆಗಿಬೇಕಾದಂತಹ ಪರಿಸ್ಥಿತಿ. ಸೊ ಒಂದು ರೀತಿ ಸಂಕಟದಲ್ಲಿ ಅಥವಾ ಒತ್ತಡದಲ್ಲಿ, ನೋವಿನಲ್ಲಿ ಸಿದ್ದರಾಮಯ್ಯನವರು ರಾಜಣ್ಣ ಅವರ ರಾಜೀನಾಮೆ ಪಡೆಯುವಂತ ಆಗಿದೆ. ಸಣ್ಣ ಕ್ಲೂ ಕೂಡ ಯಾರಿಗೂ ಇರಲಿಲ್ಲ, ರಾಜಣ್ಣ ಅವರ ರಾಜೀನಾಮೆಯನ್ನು ಹೈಕಮಾಂಡ್ ಕೇಳಬಹುದು, ಸೂಚಿಸಬಹುದು ಅಂತೇಳಿ. ಇದು ಇದೇ ರೀತಿಯಾಗಿ ವಿವಾದ ಆಗತ್ತೆ, ಮತ್ತೊಂದು ನೋಟಿಸ್ ಗಿಟಿಸ್ ತನಕ ಹೋಗಬಹುದು ಅನ್ನುವಂತಹ ಚರ್ಚೆಗಳೇ ಕಾಂಗ್ರೆಸ್ ಅಲ್ಲಿ ನಡೀತಾ ಇತ್ತು. ಆದ್ರೆ ಸಿಎಂ ಅಗೇನೆಸ್ಟ್ ಇರುವ ಅಥವಾ ಸಿಎಂ ಕ್ಯಾಂಪ್ನ ಅಗೇನೆಸ್ಟ್ ಇರುವಂತಹ ಬಣ ಬಹಳ ಸಮರ್ಪಕವಾಗಿ ಕೆಲಸ ಮಾಡಿದೆ. ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ನಿಲುವನ್ನ ವಿರೋಧಿಸುವಂತಹ ಹೇಳಿಕೆಗಳು ಬರ್ತಾ ಇದೆ ಅನ್ನೋದನ್ನ ರಾಹುಲ್ ಗಾಂಧಿಗೆ ತಿಳಿಸಿದ್ದಾರೆ. ಸೊ ಆ ಕಾರಣಕ್ಕಾಗಿ ಇಂಥದ್ದೊಂದು ಗಂಭೀರ ಆಕ್ಷನ್ ಆಗ್ಲಿಕ್ಕೆ ಸಿದ್ದರಾಮಯ್ಯ ವಿರೋಧಿ ಬಣದ ಕೆಲಸವೂ ಕೂಡ ಇಲ್ಲಿ ಇದೆ ಅನ್ನುವಂಥದ್ದನ್ನ ಗಮನಾರ್ಹವಾಗಿ ನೋಡಬೇಕಾಗುತ್ತೆ. ಯಾಕಂದ್ರೆ ಇದು ಹೊಸದಲ್ಲ. ರಾಜಣ್ಣ ಅವರ ಮೇಲೆ ಡಿ.ಕೆ. ಶಿವಕುಮಾರ್ ಬಣದವರು ಮಾಡ್ತಾ ಇರುವಂತಹ ಆರೋಪಗಳು, ಅಪೆಕ್ಸ್ ಬ್ಯಾಂಕ್ನ ವಿಚಾರದಲ್ಲೂ ಕೂಡ ತಿಕ್ಕಾಟಗಳು ನಡೆದಿದೆ. ತುಮಕೂರಿನ ಹಾಲು ಒಕ್ಕೂಟದ ಅಧ್ಯಕ್ಷರನ್ನು ಮಾಡಬೇಕಾಗಿರುವಂತಹ ವಿಚಾರ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಆಗಿದೆ. ಹೇಮಾವತಿ ಕೆನಲ್ ವಿಚಾರವಾಗಿ ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಉಲ್ಟಾ ಹೊಡೆದು ಮಾತನಾಡಿರುವಂತದ್ದು ಇದೆ. ಸೊ ಇಲ್ಲಿ ಬಣಗಳ ತಿಕ್ಕಾಟದ ಕಾರಣದಿಂದಾಗಿಯೂ ರಾಜಣ್ಣ ಅವರು ಅದಕ್ಕೆ ಆಕ್ಷನ್ ಮಾಡೋದಕ್ಕೆ ಸಹಕಾರಿಯಾಗುವಂತ ಹೇಳಿಕೆ ನೀಡಿದ್ದು ಕೂಡ ಅದಕ್ಕೆ ಕಾರಣ. ಒಂದು ರೀತಿ ಸಿದ್ದರಾಮಯ್ಯ ವಿರೋಧಿ ಬಣ ಕೂಡ ಇಲ್ಲಿ ರಾಜಣ್ಣ ಅವರ ರಾಜೀನಾಮೆಯಲ್ಲಿ ಸಹಕರಿಸಿದೆ ಅನ್ನೋದಂತೂ ಬಹಳ ಸ್ಪಷ್ಟ. ಎಸ್, ನನ್ನ ಮುಂದಿನ ಪ್ರಶ್ನೆಗೆ ಈಗಲೇ ಮಾರುತೇಶ ಉತ್ತರ ಕೊಟ್ಟುಬಿಟ್ರು. ಆನಂದ್ ಇದ್ದಾರೆ ನಮ್ಮ ಜೊತೆಗೆ. ಆನಂದ, ಬಣ ಬಡಿದಾಟದ ಪಾತ್ರ ಏನಿದ್ರಲ್ಲಿ?
ಎಸ್, ಖಂಡಿತವಾಗ್ಲೂ ಅಜಿತ್, ರಾಜಣ್ಣ ಅವರ ರಾಜೀನಾಮೆ ಕೇವಲ ಇದು ಒಂದು ರಾಜೀನಾಮೆಗಷ್ಟೇ ಸೀಮಿತವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲ. ಬದಲಾಗಿ ಕಂಡಲ್ಲಿ ಮುಖ್ಯಮಂತ್ರಿಯ ನಾಯಕತ್ವದ ಬಗ್ಗೆ, ಮುಖ್ಯಮಂತ್ರಿಗಳು 5 ವರ್ಷ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ಹೇಳಿಕೆಗಳಿರ್ಬೋದು, ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ನೀಡ್ತಾ ಇರತಕ್ಕಂಥ ಇತರ ಸಚಿವರ ಹೇಳಿಕೆನಿತ್ತು, ನಿಜವಾಗಲೂ ಕೂಡ ಪಾರ್ಟಿ ಒಳಗಡೆ ಒಂದು ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಇದು ಸಹಜವಾಗಿ ಇನ್ನೊಂದು ಆ್ಯಂಡಲ್ ಇರ್ತಕ್ಕಂಥವರಿಗೆ ಸಹಜವಾಗಿ ಮುಜುಗರಕ್ಕೆ ಕಾರಣವಾಗಿರ್ತಕ್ಕಂಥ ರೀತಿಯಲ್ಲೂ ಕೂಡ ಕೆಲ ಸಚಿವರುಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅದು ಮಹದೇವಪ್ಪ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ರಾಜಣ್ಣ ಆಗಿರ್ಬೋದು, ತಿಮ್ಮಾಪುರ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಇಂಥ ಹೇಳಿಕೆಗಳನ್ನು ನೀಡುವುದರ ಮೂಲಕ ಹೈಕಮಾಂಡ್ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವನ್ನು ಕೂಡ ಅಣಕ ಮಾಡುವ ರೀತಿಯಲ್ಲಿ ಕೆಲವು ರಿಯಾಕ್ಷನ್ಗಳನ್ನು ನೀಡ್ತಾ ಇದ್ರು. ಇದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಆ್ಯಂಡ್ ಗ್ಯಾಂಗ್ ಮಾಡ್ತಾ ಬರ್ತಿತ್ತು. ಇದು ಎಲ್ಲ ಒಂದು ಕಡೆ ದೂರಕ್ಕೆ ಹೋದಂಥ ಪರಿಣಾಮ ಅಂತಿಮವಾಗಿ ಇಂಥ ಸಂದರ್ಭವನ್ನು ಬಳಕೆ ಮಾಡಿಕೊಂಡು ತಮಗಿರ್ತಕ್ಕಂಥ ಬೇಸರವನ್ನು ಇದನ್ನು ಒಂದು ತೀರ್ಮಾನದ ರೀತಿಯಲ್ಲಿ ಅದು ಜಾರಿ ಆಗುವ ರೀತಿಯಲ್ಲಿ ನಿಶ್ಚಯವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥವ್ರು ಪ್ರಯತ್ನ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 2 ದಿನಗಳ ಹಿಂದೆ ರಾಜಣ್ಣ ಅವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಅವರನ್ನು ವಜಾ ಮಾಡಬೇಕು ಅಂತ ಹೈಕಮಾಂಡ್ಗೆ ದೂರು ಕೂಡ ಸಲ್ಲಿಕೆ ಆಗಿತ್ತು. ಹಾಗಾಗಿ ಇವೆಲ್ಲವೂ ಕೂಡ ಹೈಕಮಾಂಡ್ ಮುಂದೆ ಇದ್ದಂಥ ಸಬ್ಜೆಕ್ಟು. ಈ ಎಲ್ಲವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ಅಂತಿಮ ನಿರ್ಧಾರ ತೆಗೆದುಕೊಂಡಿದೆ. ಬೆಳಗ್ಗೆ ಮುಖ್ಯಮಂತ್ರಿಗಳಿಗೆ ದೂರವಾಣಿ ಕರೆ ಮಾಡಿದಂಥ ಕೆ ಸಿ ವೇಣುಗೋಪಾಲ್ ಅವರು ರಾಜೀನಾಮೆಯನ್ನು ಪಡ್ಕೊಳ್ಳುವಂತೆ ಅವರಿಗೆ ಸೂಚನೆಯನ್ನು ಕೊಡ್ತಾರೆ. ಆ ಸೂಚನೆ ರಾಜಣ್ಣ ಅವರಿಗೆ ತಲುಪಿದಂಥ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ವೆಂಕಟೇಶ್ ಅವರಿಗೆ ಅಧಿಕೃತವಾಗಿ ರಾಜೀನಾಮೆ ಪತ್ರವನ್ನು ಕಳಿಸ್ಕೊಡ್ತಾರೆ. ನಂತರದಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆ ಪತ್ರ ತಲುಪತ್ತೆ, ರಾಜೀನಾಮೆ ಅಂಗೀಕಾರ ಆಗಿದೆ. ಈಗ ರಾಜ್ಯಪಾಲರಿಗೆ ಹೋಗಿದೆ. ರಾಜ್ಯಪಾಲರಿಗೂ ಕೂಡ ಈಗ ಮುಖ್ಯಮಂತ್ರಿಗಳು ಸಮಜಾಯಿಷಿ ಕೊಟ್ಟಿದ್ದಾರೆ. ಯಾಕೆ ರಾಜೀನಾಮೆಯನ್ನು ಇವರು ಕೊಟ್ಟಿದ್ದ ಅಂಗೀಕಾರ ಮಾಡಿದೀವಿ ಅನ್ನೋದ್ರ ಬಗ್ಗೆ ಸಮಜಾಯಿಷಿಯನ್ನು ಕೂಡ ಸಿಎಂ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಅಧಿಕೃತವಾಗಿ ಈಗ ಪ್ರಕಟಣೆ ಹೊರಬೀಳುತ್ತೆ. ಈ ಪ್ರಾಸೆಸ್ ಹಿಂದಿರ್ತಕ್ಕಂಥ ಚರ್ಚೆಗಳು ಬೇರೆ ರೀತಿಯಲ್ಲಿ ನಡೀತಾ ಇದೆ. ಯಾಕೆಂತಂದ್ರೆ ಡಿ ಕೆ ಶಿವಕುಮಾರ್ ಬರೆದಿರ್ತಕ್ಕಂಥವರಿಗೆ ರಾಜಣ್ಣವರ ವರ್ತನೆಗಳ ಬಗ್ಗೆ ಮೊದಲಿಂದ ಕೂಡ ಬೇಸರ ಇತ್ತು. ಇದು ಕೇವಲ ಇದು 1 ವರ್ಷ ಇಲ್ಲ, ಬದಲಾಗಿ 2021 ಆಗಸ್ಟ್ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಸಿದ್ದರಾಮೋತ್ಸವ ಕಾರ್ಯಕ್ರಮಗಳಿರ್ಬೋದು, ಅದರ ಸಂಚಾಲಕ ಸ್ಥಾನವನ್ನು ವಹಿಸಿದ ರಾಜಣ್ಣವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನ ಆದರೂ ಕೂಡ ಅದನ್ನು ಅತ್ಯಂತ ಜವಾಬ್ದಾರಿಯಿಂದ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದಂಥ ರಾಜಣ್ಣವರು ಅದೇ ಅವಕಾಶವನ್ನು ಬಳಕೆ ಮಾಡಿಕೊಂಡು ಪರವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.